ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸೋನಾ ಚಂದ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. 3 ದಿನ ಆಗಿತ್ತು. 3 ದಿನ ಯಾವ ರೀತಿ ಕಳೀತು ಅಂತಲೇ ಗೊತ್ತಾಗಲಿಲ್ಲ ಅಮ್ಮನ ಮನೇಲಿ. 3 ದಿನ ಎಷ್ಟು ಬೇಗ ಕಳೆದೋಯ್ತು, 3 ದಿನ ಹಾಗೆ ಹೋಯ್ತಲ್ಲ ಅಂತ ಅನಿಸ್ತಾಯಿತ್ತು. ಇನ್ನು ನನ್ನ ಮಗಳು ಇದೆ ತಾನೇ ಹೀಗೆ ಎದ್ದಿದ್ಲು, ಅದಕ್ಕೆ ಅವಳನ್ನು ಜೊತೆಲೇ ಕರ್ಕೊಬಂದೆ. 3 ದಿನ ನಮ್ಮಮ್ಮನ ಮನೆ ಅಂದರೆ ಇವಾಗ ಉಪವಾಸ ಮಾರ್ಲಮ್ಮಿ ಹಬ್ಬ ನಮ್ಮ ಸೈಡು, ನಮ್ಮ ಅಮ್ಮನ ಮನೆ ಮಾರ್ಲಮ್ಮಿ ಹಬ್ಬನ ಮಾಡ್ತಾರೆ. ಅದಕ್ಕೆ ಅಂತನ ಊರಿಗೆ ಹೋಗಿದ್ದೆ. ಮತ್ತು ಅಲ್ಲೆಲ್ಲ ಎಲ್ಲ ವೀಡಿಯೋನೂ ಮಾಡ್ಕೊಡೋಣ ಅಂತ ಅಂದ್ಕೊಂಡೆ. ಬಟ್ ಅಲ್ಲಿ ನನ್ನ ಪಪ್ಪು ಮತ್ತು ನನ್ನ ತಂಗಿ ಪಪ್ಪು ಇಬ್ಬರು ಇರೋದ್ರಿಂದ ವೀಡಿಯೋ ಪೂರ ಎಲ್ಲ ಮಾಡ್ಕೊಡೋಕ್ಕಾಗಲಿಲ್ಲ. ಜಸ್ಟ್ ಖಾರ ಹಬ್ಬ ಯಾವ ರೀತಿ ನಾವು ಮಾಡ್ತೀವಿ ನಮ್ಮ ಹಳ್ಳಿ ಸೈಡು, ಅದರಲ್ಲೂ ನಮ್ಮ ಮನೆ ಯಾವ ರೀತಿ ನಾವು ಖಾರ ಹಬ್ಬನ ಮಾಡ್ತೀವಿ ಅಂತ ಕಂಪ್ಲೀಟ್ ವೀಡಿಯೋನ ಮಾಡಿದ್ದೀನಿ. ಪ್ಲೀಸ್ ವೀಡಿಯೋನ ಕೊನೆವರೆಗೂ ನೋಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ನ ಕೊಡೋದನ್ನ ಮಾತ್ರ ಮರಿಬೇಡಿ. ನನ್ನ ಮಗಳು ನೋಡಿ ನಿಮ್ಮನ್ನೇ ಯಾವ ರೀತಿ ನೋಡ್ತಾ ಇದ್ದಾಳೆ, ನಮ್ಮಮ್ಮ ಏನು ಈ ರೀತಿ ಮಾತಾಡ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದಾಳೆ. ಇನ್ನು ಹಾಗೆ ಸ್ವಲ್ಪ ಮೆಣಸಿನ್ಕಾಯಿನ ಕೂದಿದ್ರು ಅಮ್ಮ ಮೆಣಸಿನ್ಕಾಯಿ ಕುಯ್ಕೊಬಂದಿದ್ರು. ಹಾಗಾಗಿ ಸ್ವಲ್ಪ ಮೆಣಸಿನ್ಕಾಯಿನೂ ಗುಡ್ಡೆ ಹಾಕಿದ್ದಾರೆ. ನಾನು ಬಾಣ್ತಿಲಿ ಅಂದರೆ ನಾನು ಪ್ರೆಗ್ನೆಂಟಲ್ಲಿ ನೆಟ್ಟಿದ್ದು ಗಿಡ ಇನ್ನೂ ಕಾಯಿ ಕುಯ್ತಾ ಇದ್ದಾರೆ. ಎಷ್ಟು ಮಿನಿಮಮ್ 6 ವರ್ಷ ಆಯಿತು ಪ್ರೆಗ್ನೆಂಟಲ್ಲಿ ಅಲ್ವಾ, ನಾನು ಪ್ರೆಗ್ನೆಂಟಲ್ಲಿ ನೆಟ್ಟಿದ್ದು. ಇನ್ನೂ ಕಾಯಿ ಕುಯ್ತಾ ಇದ್ದಾರೆ ಅಂದರೆ ವರ್ಷ ಆಯಿತು. ವರ್ಷದ ತನಕ ಇಲ್ಲ ಅಂದರೂ 3 ಚೀಲ ಆಯ್ತದೇನೋ ಅಷ್ಟೇ ಕಾಯಿ. ನೋಡಿ ಎಷ್ಟೈತೆ, ಇಷ್ಟೈತೆ ಕಾಯಿ, ಒಂದು 3 ಚೀಲ ಆಗ್ಬೋದು ಅಷ್ಟೇ. ಮತ್ತು ಯಾವ ರೀತಿ ನಾನು 3 ದಿನದಲ್ಲಿ 1 ದಿನ ನಾನು ಯಾವ ರೀತಿ ನಮ್ಮ ಮನೇನ ಅಂದರೆ ನಮ್ಮ ಅಪ್ಪನ ಮನೇನ ನನ್ನ ದಿನನ ಯಾವ ರೀತಿ ಕಳೆದೆ ಅಂತ ಹೇಳ್ಕೋಬೇಕು ಅಂತ ಅನಿಸ್ತು. ಹಾಗೆ ನಮ್ಮ ಹಳ್ಳಿ ಮನೆ, ನಮ್ಮ ಮನೆ, ಅದರಲ್ಲೂ ಪರ್ಸ್ನಲಿ ನಮ್ಮದು ತೊಪ್ಪೆ ನೆಲ ಅಲ್ಲಿ ಅದು ಯಾವ ಥರ ಐತೆ, ಅಲ್ಲಿ ನನ್ನ ದಿನ ಯಾವ ರೀತಿ ಕಳೆದೆ ಅಂತ ಪೂರ ವೀಡಿಯೋನ ನೋಡಿ. ಮತ್ತು ಖಾರ ಹಬ್ಬ ಸ್ಪೆಷಲ್ ನಾವೇನು ಮಾಡಿದ್ದು ಅಂತ ಗೆಸ್ ಮಾಡಿ. ಹಾಗೆ ವೀಡಿಯೋನ ಕೊನೆಯವರೆಗೂ ನೋಡಿ. ಇಲ್ಲಿ ವೆದರ್ ಅಂತೂ ಈಗಂತೂ ತುಂಬಾ ಚೆನ್ನಾಗಿದೆ. ಅದರಲ್ಲೂ ತಣ್ಣಗೆ ಗಾಳಿ ಎಷ್ಟು ಸೂಪರಾಗೈತೆ ಗೊತ್ತಾ. ನೋಡ್ತಾ ಇದ್ದರೆ ಏನೋ ಇಲ್ಲಿ ದಿನ ಕಳೆಯೋದು ಏನೋ ಒಂಥರ ಚೆನ್ನಾಗಿರುತ್ತೆ. ಸಂಜೆ ಆಯಿತು, ಬೆಳಗ್ಗೆ ಆಯಿತು ಅಂದರೆ ಇಲ್ಲಿ ಓಡಾಡೋ ಕೋಳಿಗಳು, ಹಾಗೆ ಇಲ್ಲಿರೋ ಪ್ರಾಣಿಗಳೆಲ್ಲ ನೋಡ್ತಾ ಇದ್ದರೆ ತುಂಬಾ ಖುಷಿ ಅಂತ ಅನಿಸುತ್ತೆ. ಹಳ್ಳಿ ಜೀವನನೇ ಎಷ್ಟು ಬೆಸ್ಟ್ ಅಲ್ವಾ. ಹಳ್ಳಿ ಜೀವನ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಪರ್ಸ್ನಲಿ ನನಗಂತೂ ಹಳ್ಳಿ ಜೀವನನೇ ಇಷ್ಟ. ನಾನು ಒಂದಿನದಲ್ಲಿ ಇಲ್ಲ ಅಂದರೂ 3 ಸತಿ 4 ಸತಿ ಕ್ಲೀನ್ ಮಾಡ್ತೀನೇನೋ ಬೆಡ್ನ. ಆದರೂ ಈ ರೀತಿಯಾಗಿ ಇಟ್ಟಿರ್ತಾರೆ ನಮ್ಮನೆ. ಎಷ್ಟು ಸತಿ ಕ್ಲೀನ್ ಮಾಡಿದ್ರು ಅಷ್ಟೇ. ಇವಳಂತೂ ಕೆಳಗಡೆ ಬಿಟ್ಟರೆ ಸ್ಟಾರ್ಟ್ ಆಡೋದಿಲ್ಲ. ಅದರಲ್ಲೂ ಮುಖ ಹೊಡ್ಕೊಬಿಡ್ತಾಳೆ ಅನ್ನೋ ಭಯ ನನಗೆ. ಹಾಗಾಗಿ ಇಲ್ಲೇ ಕೆಳಗಡೆ ಆಟಾಡಲಿ ಅಂತ ಹೇಳ್ಬಿಟ್ಟು ಇಲ್ಲೇ ಬಿಟ್ಬಿಡ್ತೀನಿ. ಇಲ್ಲೇ ಹಾಸಿಗೆ ಮೇಲೆ ಆಟ ಆಡಿದ್ರೆ ಬಿದ್ದರೂ ಏನು ಏಟಾಗೋದಿಲ್ಲ ಅಲ್ವಾ. ಹಾಗಾಗಿ ಹಾಸಿಗೆ ಮೇಲೆ ಬಿಡ್ತೀನಿ, ಆರಾಮಾಗಿ ಆಟ ಆಡ್ಕೋತಾಳೆ. ಮತ್ತು ಇಲ್ಲಿ ನೋಡಿ, ಈಗ ಹೂವಿನ ಗಿಡ ನೆಟ್ಟಿದ್ದಾರೆ ನಮ್ಮ ರಿಲೇಟಿವ್ಸು. ಅವರು ಹೂವಿನ ಗಿಡ ನೆಟ್ಟಿದ್ದಾರೆ, ದಿಲೀಪಣ್ಣವರು. ಅದು ತುಂಬ ಚೆನ್ನಾಗಿ ಬರ್ತೈತೆ ಗಿಡ. ಹಾಗೆ ಹೂವು ಬಿಟ್ಟೈತೆ, ಚೆನ್ನಾಗಿ ಕಾಣಿಸ್ತದೆ ಮುಂದೆ ಅಲ್ವಾ. ಹೂವು ಬಿಟ್ಟೈತಲೇ ವಿಡಿಯೋ ಮಾಡಿ ತೋರಿಸ್ತೀನಿ. ಅಲ್ಲಿ ಓಡಾಡ್ತಾ ಇರೋ ಕೋಳಿಗಳಿರ್ಬೋದು, ಸುತ್ತ ಇರೋ ವಾತಾವರಣ ಇರ್ಬೋದು, ತುಂಬಾ ಸೊಗಸಾಗಿದೆ ನಮ್ಮ ಮನೆ ಮುಂದೆ. ಅದರಲ್ಲೂ ಒಂಟಿ ಮನೆ ಅಲ್ವಾ, ತುಂಬ ಚೆನ್ನಾಗಿದೆ. ಬನ್ನಿ ಮತ್ತೆ ಹೊರಗಡೆ ಹೋಗಿ ತೋರಿಸ್ತೀನಿ ನಮ್ಮನೆ ಸುತ್ತ ಯಾವ ರೀತಿ ಇದೆ ವಾತಾವರಣ ಅಂತ. ಹೇಗಿದೆ ಪುನರ್ವಿ, ಹೇಗಿದೆ ಆರಮ್ಮ ಆರೆ ನನ್ನ ಮಗಳು ನೋಡ್ತಾವಳೆ. ಅಮ್ಮ ಏನು ಈ ಥರ ಮಾತಾಡ್ತಾ ಇದ್ದಾರೆ, ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೆ ಅಮ್ಮ ಅಂತ. ಅಚ್ಚುಚ್ಚು, ಬನ್ನಿ ಹೋಗೋದ ಹೊರಗಡೆ ಎಲ್ಲೋಯ್ತಾ ಇದ್ದೀವಿ ಬಂಗಾರ? ಹೊರಗಡೆ ನಮ್ಮ ಮನೆ ಸುತ್ತ ಯಾವ ಥರ ಇದೆ. ಇಲ್ಲಿ ಕಾಣ್ತಾ ಇರೋ 2 ಹಸು ನಮ್ಮದೇ. ಹಾಗೆ ಅಲ್ಲಿ ಕಾಣ್ತಾ ಇರೋ ಪುಟ್ಟು ಕರು ನಮ್ಮದೇ. ಅಲ್ಲಿಂದ ಬಂದರೆ ಇವತ್ತು ಬದನೆಕಾಯಿ ಕೂದಿದ್ದೀವಿ. ಬದನೆಕಾಯಿನ ಚೀಲಕ್ಕೆ ತುಂಬಬೇಕು. ಮೆಣಸಿನ್ಕಾಯಿ, ಬದನೆಕಾಯಿ 2 ಸಂತೆಗೆ ನಮ್ಮ ಮನೆಯವರೇ ತಗೋಗ್ತಾರೆ. ಹಾಗಾಗಿ ಬದನೆಕಾಯಿ ಮತ್ತು ಇದು ಮೆಣಸಿನ್ಕಾಯಿ 2 ಕೂದಿದ್ದೀವಿ. ಇನ್ನು ಇಲ್ಲಿ ಕಾಣ್ತಾ ಇರೋ ಆಡುಮರಿಗಳು ನಮ್ಮವೇ. ಅಲ್ಲೊಂದು ಪುಟ್ಟು ಬಿಳಿ ಆಡುಮರಿ ಮನಗಿದೆ ನೋಡಿ, ಅದು ಹೆಣ್ಣು ಆಡುಮರಿ. ಅದನ್ನು ಫಸ್ಟು ಅದು ಹಾಲು ಕುಡಿತಾ ಇರಲಿಲ್ಲ. ನಾನು ಪ್ರೆಗ್ನೆಂಟು
ಕಳ್ಸೋಕ್ಕಿಂತ ಮುಂಚೆ ಬಾಟ್ಲಿಗೆ ಹಾಕ್ಬಿಟ್ಟು ಕುಡಿಸ್ಬೇಕಿತ್ತು ಇದಕ್ಕೆ. ಏಯ್ ನೋಡಿ ಈಗ ನನಗೆ ಗುದಿಯಕ್ಕೆ ಬರ್ತದೆ ಅದು ಯಾವ ರೀತಿ ಐತೆ ನೋಡಿ. ಇನ್ನು ಅಲ್ಲಿ ಕಾಣ್ತಾ ಇರೋ ಬದನೆ ಗಿಡನೂ ನಮ್ಮದೇ. ಒಂದಿನೂ ಔಷಧಿ ಹೊಡೆದಿಲ್ಲ, ಕಾಯಿ ಮಾತ್ರ ಕುಯ್ತಾನೆ ಇದ್ದೀವಿ. ಈಗಿನ ರೈಟ್ ಎಷ್ಟೈತೆ ಅಂತ ಗೊತ್ತಿಲ್ಲ, ಆಗಾಗ 1-2 ಚೀಲ 3 ಚೀಲ ಆಗುತ್ತೆ. ತಗೋಕೆ ಸಂತೆಗೆ ಹಾಕ್ತಾರೆ. ನೋಡಿ ಎಷ್ಟೈತೆ ಅಂದರೆ ಇಲ್ಲಿಂದ ಪೂರಲ್ಲಿ ನೋಡಿ, ಇಲ್ಲಿಂದ ಹಿಡ್ದು ಪೂರಲ್ಲಿ ಎಂಡು ತನಕನೂ ಐತೆ. ಆದರೆ ಒಂದಿನೂ ಔಷಧಿ ಮಾತ್ರ ಹೊಡಿಲಿಲ್ಲ. ನೋಡಿ ಎಷ್ಟೈತೆ ಗಿಡ ಒಳಗಡೆ. ಯಾರಾದರೂ ಹೋದ್ರಂತೂ ಏನೂ ಕಾಣಿಸೋದಿಲ್ಲ. ಇದರೊಳಗಡೆ ಹುಡಿಕೊಂಡು ಒಂದು 5 ಚೀಲ ಆಗುತ್ತೆ ಬದನೆಕಾಯಿ ಅಮ್ಮ ಕುಯ್ಕೊಬಂದಿದ್ದಾರೆ. ಇಲ್ಲಿಂದ ಪೂರ ಅಲ್ಲಿ ಎಂಡು ತನಕನೂ ಐತೆ. ಇದೆಲ್ಲ ತೆಂಗಿನ ಮರ ನಮ್ಮದೇ, ಇಲ್ಲಿಂದ ಹಿಡ್ದು ಲಾಸ್ಟ್ವರೆಗೂ. ಇದೆಲ್ಲ ಫಲ ಬರೋ ತನಕ ಸ್ವಲ್ಪ ಕಷ್ಟಪಡ್ತಾ ಇರಬೇಕು, ಜೀವನ ಸಾಗಿಸ್ತಾ ಇರಬೇಕಲ್ವ. ಬದನೆಕಾಯಿಗೂ ಅಷ್ಟೇ ಔಷಧಿ ಹೊಡೆದಿಲ್ದಿರೋದ ಕಾರಣ ಒಂದೊಂದು ಹುಳ ಈ ರೀತಿ ಉಳ್ತೋಗದೆ. ಅಷ್ಟು ಚೆನ್ನಾಗಿಲ್ಲ ಬದನೆಕಾಯಿ, ಆದರೂ ಒಂದೊಂದು ಅಷ್ಟೇ ಕೊಳ್ತೋಗಿರೋದು. ಇನ್ನೆಲ್ಲ ಬದನೆಕಾಯಿ ತುಂಬ ಚೆನ್ನಾಗೈತೆ. ನಮ್ಮನೆ ಅಷ್ಟು ಆ ಬದನೆಕಾಯಿನ ಯೂಸ್ ಮಾಡೋದಿಲ್ಲ. ಇನ್ನು ಹಸಿಮೆಣ್ಸಿನ್ಕಾಯಿ ಅಂತೂ ಯೂಸ್ ಮಾಡ್ತೀವಿ. ಹಾಗೆ ಅದನ್ನು ಏನೋ ಗೊತ್ತಿಲ್ಲ, ಇವತ್ತು ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸೋದು, ಹಾಗಾಗಿ ಶೇರ್ ಮಾಡ್ಕೋತಾ ಇದ್ದೀನಿ. ಪ್ಲೀಸ್ ನನ್ನ ವಿಡಿಯೋನ ಆದಷ್ಟು ನೋಡಿ, ಎಂಡ್ವರೆಗೂ ನೋಡಿ, ಆದಷ್ಟು ನನಗೆ ಸಪೋರ್ಟ್ ಮಾಡಿ ಪ್ಲೀಸ್. ಯಾಕೆ ನಮ್ಮನೆ ಸುತ್ತ ಬೆಳಕು ಬೀಳೋದ್ರಿಂದ ಎಲ್ಲಿ ನಿಂತ್ಕೊಂಡ್ರೂ ಚೆನ್ನಾಗಿ ಕಾಣಿಸುತ್ತೆ ವಿಡಿಯೋ ಮಾತ್ರ. ನೋಡಿ ಸುತ್ತ ಗಾಳಿ, ತಣ್ಣನೆ ಗಾಳಿ, ಹಾಗೆ ಸುತ್ತಮುತ್ತ ಚೆನ್ನಾಗೈತೆ ನಮ್ಮನೆ ಸುತ್ತ. ಬಟ್ ನಾನೇ ಕಾಣಿಸೋದಿಲ್ಲ, ಅಷ್ಟು ಬೆಳಕು ಬೀಳ್ತೈತೆ. ಮತ್ತು ಯಾಕೆ ತಡ, ನಮ್ಮಮ್ಮನ ಮನೆ ನನ್ನ ದಿನ ನಾನು ಯಾವ ರೀತಿ ಕಳೆದೆ ಅಂತ ಬನ್ನಿ ನೋಡ್ಕೊಬರೋಣ. ಆದರೆ ಜಾಸ್ತಿ ನಾನು ಕುಕ್ಕಿಂಗ್ ವೀಡಿಯೋನೇ ಮಾಡಿದ್ದೀನಿ. ಯಾಕೆಂತಂದರೆ ನಮ್ಮಮ್ಮ ನನ್ನ ಹೋದ ತಕ್ಷಣ ಬಿಡೋದು ಅಡುಗೆ ಮಾಡೋಕ್ಕೇ. ಸೊ ನೀನು ಅಡುಗೆ ಮಾಡು, ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಅಡುಗೆ ಮಾಡೋಕ್ಕೆ ಬಿಡ್ತಾರೆ. ನನಗಾಸೆ ಅವ್ರು ಮಾಡಿರೋದನ್ನ ಊಟ ಮಾಡಬೇಕಂತ, ಆದರೆ ಅಲ್ಲಿರೋರಿಗೆಲ್ಲ ಆಸೆ ನಾನು ಮಾಡಿರೋದನ್ನ ಊಟ ಮಾಡಬೇಕಂತ. ಅವ್ರ ಆಸೆನೇ ಈಡೇರ್ಸೋಣ. ಇಲ್ಲಿ ತನಕ ನಮ್ಮ ಆಸೆನ ಅವ್ರು ಈಡೇರ್ಸೋರೆ ಅಲ್ವಾ, ಇನ್ನು ಮುಂದೆನಾರ ಅವ್ರ ಆಸೆನ ಸ್ವಲ್ಪನಾರ ಈಡೇರ್ಸೋಣ ಅಂತ ಹೇಳ್ಬಿಟ್ಟು ಹೋದಾಗ ಆದಷ್ಟು ನಾನೇ ಅಡುಗೆ ಮಾಡೋದು. ಅನ್ನ ಸಾಂಬಾರು ಮಾಡಿದಾಗ ಮಾತ್ರ ಅಮ್ಮ, ಇನ್ನು ಸ್ಪೆಷಲ್ ಏನೇ ಮಾಡಿದ್ರು, ಚಿಕನ್ ಮಟನ್ ಏನೇ ಮಾಡಿದ್ರು ನನ್ನದೇ ಅಡುಗೆ. ನನ್ನ ಮಗಳು ನನ್ನ ತಿನ್ನೋ ರೇಂಜಲ್ಲಿ ನೋಡ್ತಾ ಇದ್ದಾಳೆ. ಬನ್ನಿ ಮತ್ತೆ ಯಾಕೆ ತಡ. ಖಾರಬೂರ್ ಸ್ಪೆಷಲ್ ಅಂತಂದರೆ ನಮ್ಮನೆ ನಾವು ಮಾಡೋದು ವಡೆ ಮತ್ತು ಹಾಗೆ ಪಲಾವು, ಅಂದರೆ ಟೊಮಟೊ ಬಾತ್ ಇರ್ಬೋದು, ಕಿಚಡಿ ಅನ್ನ ಇರ್ಬೋದು, ಯಾವ್ದಾರು ಆಗ್ಬೋದು. ಆದರೆ ನಾವು ಮಾಡಿದ್ದು ಟೊಮಟೊ ಬಾತು. ಇನ್ನು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ತರ್ತರಿಯಾಗಿ ಮಸಾಲ ರುಬ್ಕೋಬೇಕು. ಇನ್ನು ಅದಾದ ನಂತರ ನಮ್ಮನೆ ನಾವು ಗ್ರೈಂಡರ್ ಇದ್ದರೂ ಅಂದರೆ ಮಿಕ್ಸಿ ಇದ್ರೂ ನಾವು ವಡೆಕಾಳನ್ನ ಮಾತ್ರ ಒಳ್ಳಲ್ಲೇ ಆಡಿಸೋದು. ಯಾಕೆಂತಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ, ಹಾಗೆ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗಾಗಿ ಅಮ್ಮಂಗೂ ಅಷ್ಟೇ, ನನಗಾದರೂ ಅಷ್ಟೇ, ನಮ್ಮ ಮನೇಲಿರೋರಿಗೆಲ್ಲ ಒಳ್ಳಲ್ಲಿ ಅಂದರೆ ಒಳ್ಕಲ್ಲಲ್ಲಿ ರುಬ್ಬಿದ್ರೇ ಇಷ್ಟ ಆಗೋದು. ಹಾಗಾಗಿ ಅಮ್ಮ ಒಳ್ಕಲ್ಲಲ್ಲೇ ರುಬ್ಕೊಡ್ತಾರೆ. ಇನ್ನು ಸ್ವಲ್ಪ ಆಗಲೇ ಮಸಾಲೆ ರುಬ್ಕೊಂಡಿದ್ದು ಅಲ್ವಾ, ಅದನ್ನು ಇದಕ್ಕೆ ಸ್ವಲ್ಪನೇ ನಾನು ಆಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದನ್ನ ತೋರಿಸೋದನ್ನ ಮರ್ತಿದ್ದೆ. ಆ ಮಸಾಲೆಗೇ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೋಬೇಕು. ಈ ರೀತಿಯಾಗಿ ಒಳ್ಳಲ್ಲಿ ರುಬ್ಬಿಟ್ಟು ಮಾಡೋದ್ರಿಂದ ವಡೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪನೇ ಈ ರೀತಿ ಮಸಾಲ ರುಬ್ಬಿರೋದನ್ನ ಹಾಕ್ಕೊಂಡು ಅದಕ್ಕೆ ನೀರೇನು ಹಾಕಕ್ಕೆ ಹೋಗ್ಬಾರ್ದು, ಅದೇ ಸುಮ್ಮನೆ ಹಂಗೇನೆ ರುಬ್ಕೋಬೇಕು. ಈ ರೀತಿಯಾಗಿ ತರ್ತರಿಯಾಗಿ ರುಬ್ಕೋಬೇಕು. ಜಾಸ್ತಿ ತೆಳುವಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ, ನೀರಂತೂ ಹಾಕಕ್ಕೆ ಹೋಗಬೇಡಿ. ಈ ರೀತಿಯಾಗಿ ಗಟ್ಟಿಯಾಗಿದ್ದರೆ ಸಾಕು. ಇನ್ನು ಇದು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ವಡೆ. ಒಂದ್ಸರಿ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ. ಒಳ್ಳಿಲ್ಲ ಅಂತ ಅಂದರೆ ಇನ್ನೇನು ಮಾಡೋಕ್ಕಾಗೋದಿಲ್ಲ, ಮಿಕ್ಸಿಲೇ ರುಬ್ಕೋಬೇಕಾಗುತ್ತೆ. ಇನ್ನು ಆ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೆ. ಹಸಿಮೆಣ್ಸಿನ್ಕಾಯಿನ ಹಾಕಿಲ್ಲ, ನೀವು ಬೇಕಂತಂದರೆ ಹಾಕ್ಕೊಡಿ. ನಾನು ಇದಕ್ಕೇ ಜಾಸ್ತಿ ಖಾರ ಇರಲಿ ಅಂತ ಹೇಳ್ಬಿಟ್ಟು ಒಣಮೆಣ್ಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿನ ಜಾಸ್ತಿ ಹಾಕಿದೆ. ಹಾಗಾಗಿ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ನೀವು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಹಚ್ಬಿಟ್ಟು ಹಾಕ್ಕೋಬೋದು. ಇನ್ನು ಸಣ್ಣದಾಗಿ ಹಚ್ಚಿಟ್ಟಿರೋಂತಹ ಈರುಳ್ಳಿನೂ ಹಾಕ್ಕೊಂಡೆ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು. ಇದಕ್ಕೂ ಅಷ್ಟೇ ನೀರು ಹಾಕಕ್ಕೆ ಹೋಗಬೇಡಿ. ವಡೆ ಎಲ್ಲರ ಮನೆಯೂ ವಡೆ ಕ್ಯಾಶುಯಲಾಗಿ ಮಾಡ್ತಾಯಿರ್ತಾರೆ. ಇನ್ನು ಅದಕ್ಕೆ ನೀರು ಯಾರೂ ಹಾಕಕ್ಕೂ ಹೋಗೋದಿಲ್ಲ. ಏನಾದ್ರು ಹೊಸ್ದಾಗಿ ಟ್ರೈ ಮಾಡ್ತಾಯಿದ್ರಿ ಇರಲಿ ಅಂತ ಹೇಳಿದೆ ಅಷ್ಟೇ.
ಇನ್ನು ಏನಾದ್ರು ನೀರು ಹಾಕ್ಬಿಟ್ಟು ಮಾಡ್ತೀನಿ ಅಂತ ಅಂತ ಹೋದರೆ ಅದು ಬಜ್ಜಿ ಥರ ಆಗೋಗುತ್ತೆ, ವಡೆ ಥರ ಬರೋದಿಲ್ಲ. ವಡೆ ಅಂದರೆ ವಡೆ ಥರನೇ ಇರಬೇಕು, ಕ್ರಿಸ್ಪಿಯಾಗಿ ಬರಬೇಕಲ್ವ. ಹಾಗಾಗಿ ನೀರನ್ನ ಏನೂ ಹಾಕೋಕ್ಕೆ ಹೋಗೋದಿಲ್ಲ. ಈ ರೀತಿಯಾಗಿ ಉಂಡೆ ಕಟ್ಟಿದ್ರೆ ಉಂಡೆಯಾಗಿ ಬರಬೇಕು. ಇನ್ನು ಅದು ಸಪ್ರೇಟ್ ಎತ್ತಿಟ್ಬಿಟ್ಟು ಇನ್ನು ಟೊಮ್ಟೊ ಬಾತ್ಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ, ಟೊಮ್ಟೊನ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಟೊಮ್ಟೊ ಬಾತ್ ಅಲ್ವಾ ಮಾಡ್ತಾ ಇರೋದು, ಹಾಗಾಗಿ ಟೊಮ್ಟೊನು ಜಾಸ್ತಿ. ಹಾಗೆ ಖಾರಕ್ಕೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಗೆ ಹಸಿಮೆಣ್ಸಿನ್ಕಾಯಿ, ಕಲರ್ಗಾಗಿ ಒಣಮೆಣ್ಸಿನ್ಕಾಯಿ, ಖಾರಕ್ಕಾಗಿ ಹಸಿಮೆಣ್ಸಿನ್ಕಾಯಿ, ಇನ್ನು ಒಂದು ಸ್ವಲ್ಪ ಶುಂಠಿನ ಹಾಕ್ಕೊಂಡು ಸಣ್ಣಕ್ಕೆ ಪೇಸ್ಟ್ ಮಾಡಿಕೊಂಡೆ. ಇನ್ನು ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆನ ಬಿಟ್ಕೊಂಡು ಸ್ವಲ್ಪ ತುಪ್ಪನ ಹಾಕೋತೀನಿ. 2 ಸ್ಪೂನಷ್ಟು ತುಪ್ಪನ ಹಾಕೋತೀನಿ. ತುಪ್ಪ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ, ಅನ್ನ ತುಂಬಾ ಉಡುಡಿಯಾಗಿ ಬರುತ್ತೆ. ಹಾಗಾಗಿ ನಾನು 2 ಸ್ಪೂನ್ ತುಪ್ಪನ ಹಾಕ್ಕೊಂಡೆ. ಇನ್ನು ಚಕ್ಕೆ, ಲವಂಗ ಹಾಗೆ ಪಲಾವ್ ಮಸಾಲಗಳನ್ನ ಹಾಕ್ಕೋಬೇಕಿತ್ತು. ಅಮ್ಮನ ಮನೆ ಖಾಲಿಯಾಗಿತ್ತು ಅಂತ ಹೇಳ್ಬಿಟ್ಟು ಹಾಕ್ಕೊಳ್ಳಿಲ್ಲ. ಹಾಗೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿರೋಂತಹ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈನ ಮಾಡ್ಕೋಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿ ತನಕ ಚೆನ್ನಾಗಿ ಹುರ್ಕೋಬೇಕು. ಇನ್ನು ಪಕ್ಕದಲ್ಲೇ ಅಮ್ಮ ವಡೆನ ಬೇಯಿಸ್ತಾ ಇದ್ದಾರೆ. ಇನ್ನು ಹಾಗೆ ಟೊಮ್ಟೊನೂ ಅಷ್ಟೇ ಸಣ್ಣಕ್ಕೆ ಚೆನ್ನಾಗಿ ಪೇಸ್ಟ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಬೇಯಿಸಬೇಕು. ಎಲ್ಲ ನೀಟಾಗಿ ಎಣ್ಣೆ ಬಿಟ್ಕೊಬರಬೇಕು, ಅಲ್ಲಿ ತನಕ ಚೆನ್ನಾಗಿ ಬೇಯಿಸಿ. ನನ್ನ ಮಧ್ಯೆ ನನ್ನ ಮಗಳು ವಾಯ್ಸ್ ಕೇಳ್ತಾ ಇರುತ್ತೆ, ಆದರೂ ಏನು ಅಂದ್ಕೊಳಕ್ಕೆ ಹೋಗ್ಬೇಡಿ. ಇನ್ನು ಹಾಗೆ ಸ್ವಲ್ಪ ಕರ್ಬೇನೆಲೆ ಎಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಟೊಮ್ಟೊ ಬಾತ್ಗೆ. ಒಂದು ಸರಿ ಹಾಕಿ ಟ್ರೈ ಮಾಡಿ ನೋಡಿ. ಇನ್ನು ಒಂದು ಚಿಟಿಕೆನ ಮಸಾಲ ಪೌಡ್ರುಗಳನ್ನ ನಾನು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ. ಜಸ್ಟ್ ಅಡುಗೆ ಅರಿಶಿನ ಯೂಸ್ ಮಾಡ್ತಾಯಿದ್ದೀನಿ. ಅಡುಗೆ ಅರಿಶಿನ ಹಾಗೆ ಆಗಲೇ ರುಬ್ಬಿಟ್ಕೊಂಡಿರುವಂತಹ ಮಸಾಲಾನ ಹಾಕೋತಾ ಇದ್ದೀನಿ. ಮಸಾಲಾನ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಬೇಕು. ಇನ್ನು ಅಮ್ಮನ ಮನೆ ಹಬ್ಬ ಯಾವ ರೀತಿ ಇತ್ತಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು. ಹಬ್ಬದ ಅಡುಗೆ ಅಂತ ಅಂದರೆ ಏನೋ ಒಂಥರ ಖುಷಿ. ದಿನ ಮಾಡೋ ಅಡುಗೆಗಿಂತ ಹಬ್ಬದಲ್ಲಿ ಮಾಡಿರೋಂತಹ ಊಟನ ತಿನ್ನಬೇಕಂದ್ರೆ ಏನೋ ಎಲ್ಲರ ಜೊತೆ ಕೂತ್ಕೊಂಡು ತಿನ್ನೋವಂತಹ ಖುಷಿ ಇರುತ್ತಲ್ವ. ಹಾಗಾಗಿ ನನಗೂ ಅಷ್ಟೇ ಈ ಹಬ್ಬದಲ್ಲಿ ಏನು ಮಾಡ್ತೀವೋ ಎಂತ ಮಾಡ್ತೀವೋ ಗೊತ್ತಿಲ್ಲ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಅದು ಬೇಕು ನನಗೆ ಇದು ಬೇಕು ಅಂತ ಕೇಳಿ ಹಾಕಿಸ್ಕೊಂಡು ತಿಂತೀವಲ್ವ, ಅದಂತೂ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಹಾಗೆ ಮನೇಲಿ ಮಾಡಿರುವಂತಹ ಖಾರದ ಪುಡಿ ಬಟಾಣಿನ ನಾನು ನೆನೆಸಿಟ್ಟಿದ್ದೆ. ಹಸಿ ಬಟಾಣಿ ಇದ್ದರೆ ಹಾಗೆ ಹಾಕೋಬೋದು. ನಾನು ಒಣ ಬಟಾಣಿ ಇತ್ತು, ಅದನ್ನು ನೆನೆಸಿಟ್ಟಿದ್ದೆ. ಬಟಾಣಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಎಣ್ಣೆ ಬಿಟ್ಕೊಬರಬೇಕು, ಅಲ್ಲಿ ತನಕ ಚೆನ್ನಾಗಿ ಹುರಿರಿ. ಇನ್ನು ಅದಾದ ನಂತರ ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ ನಾನು. ಫಸ್ಟೇ ನೀರು ಹಾಕೋತೀನಿ, ಆಮೇಲಿಂದ ನಾನು ಇದೆಲ್ಲ ಚೆನ್ನಾಗಿ ಕುದ್ದೈತ್ಲೆ ಇನ್ನು ಎಷ್ಟು ಸ್ವಲ್ಪ ಮೇಲ್ಗಡೆ ಒಂದೊಂದು ರೈಸ್ ಒಂದೊಂದು ಥರ ನೀರನ್ನ ತೊಗೊಳುತ್ತೆ. ಇದು ನಾನು ಮಾಡ್ತಾಯಿರೋದು ಮನೆ ಅಕ್ಕಿ ಅಂದರೆ ಸೊಸೈಟಿ ಅಕ್ಕಿಯಿಂದ. ಯಾವುದೇ ರೀತಿ ಬಿಟಿ ರೈಸ್ ಆಗಲಿ ಏನೇ ಆಗಲಿ ಯೂಸ್ ಮಾಡಿಲ್ಲ. ಆದರೂ ಎಷ್ಟು ಉಡುಡಿಯಾಗಿ ಅನ್ನ ಬಂದೈತೆ ಅಂತ ಕೊನೆವರೆಗೂ ನೋಡಿ. ತುಂಬಾ ಚೆನ್ನಾಗಿತ್ತು ಪಲಾವ್ ಮಾತ್ರ. ಇನ್ನು ಇದನ್ನು ಒಂದು ಮಳ್ಳ ತನಕ ಬಿಟ್ಟು ಆ ಮಳ್ಳಾದ ನಂತರ ಹಾಗೆ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಉದ್ದಾದ ನಂತರ ಒಂದು ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಟ್ಟಿರಬೇಕು. ಇಲ್ಲ ಅಂತ ಅಂದರೆ ಅನ್ನ ಉಡುಡಿಯಾಗಲ್ಲ ಮತ್ತು ಸ್ವಲ್ಪ ತೊಪ್ಪೆಯಾಗಿ ಬರುತ್ತೆ. ಹಾಗಾಗಿ ಈ ರೀತಿಯಾಗಿ ಮುಚ್ಚಿಟ್ಟು ಕುದ್ದಾದ ನಂತರ ಲಿಡ್ನ ಕ್ಲೋಸ್ ಮಾಡಬೇಕು. ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಜಿಲ್ ಕೂಗಿಸ್ಕೊಂಡ್ರೆ ಉಡುಡಿಯಾಗಿರೋ ಸಕ್ಕ ಟೇಸ್ಟಿಯಾಗಿರೋ ಪಲಾವ್ ರೆಡಿಯಾಗೋಗುತ್ತೆ. ಟೊಮ್ಟೊ ಬಾತ್ ಅಂದರೆ ನನಗಂತೂ ಫೇವ್ರೇಟ್. ಇನ್ನು ಪಕ್ಕದಲ್ಲೇ ಅಮ್ಮ ನೋಡಿ ವಡೆನ ತಟ್ತಾಯಿದ್ರು. ಕೆಳಗಡೆ ಒಂದು ಮಣೆ ಮೇಲೆ ಮಡಿಕೊಂಡು ಒಟ್ಟಿಗೆ ತಟ್ಟಾಕ್ಬೋದು. ಅಮ್ಮ ಈ ರೀತಿ ಯಾವಾಗಲೂ ಕೈಯಲ್ಲೇ ತಟ್ಟೋದು. ಈ ರೀತಿಯಾಗಿ ಒಂದೊಂದಾಗಿ ವಡೆನ ತಟ್ತಾ ಬಿಡ್ತಾಯಿದ್ರು. ಅಮ್ಮನೇ ಮಸಾಲ ಎಲ್ಲ ನಾನೇನೇನು ಬೇಕು ಎಲ್ಲ ಅದನ್ನು ಹಾಕ್ಕೊಟ್ಟೆ. ಅಮ್ಮ ನಾನೇ ವಡೆ ತಟ್ತೀನಿ ಅಂತ ಹೇಳ್ಬಿಟ್ಟು ವಡೆನ ತಟ್ತಾಯಿದ್ರು. ಇನ್ನು ಈ ಹಬ್ಬದಲ್ಲಿ ವಡೆ ಮತ್ತು ಇದು ಪಲಾವ್ ಸ್ಪೆಷಲ್ ಅಂತ ಹೇಳಿದ್ವಲ್ವ, ವಡೆ ಅಲ್ಲಲ್ಲೇ ಬೇಯಿಸ್ತಿದ್ದಾಗೆ ತುಂಬಾ ಕ್ರಿಸ್ಪಿಯಾಗಿ ಬಂದಿದ್ದರಿಂದ ಅಲ್ಲಲ್ಲೇ ಬೇಯಿಸಿದ್ದೆಲ್ಲ ಅಲ್ಲಲ್ಲೇ ಖಾಲಿಯಾಗಿ ಹೋಗ್ತಾಯಿತ್ತು. ಇದಕ್ಕೆ ನೋಡಿ ನನಗೆ ಹಬ್ಬ ದಿನಗಳಲ್ಲಿ ಸ್ಪೆಷಲ್ಲಾಗಿ ಊಟ ಮಾಡಬೇಕಂತ ಅಂದರೆ ಇಷ್ಟ ಆಗೋದು. ಏನಕ್ಕೆ ಅಂತಂದರೆ ವೆರೈಟೀಸ್ ಮಾಡಿರ್ತಾರೆ ಮತ್ತು ಎಲ್ಲರೂ ಇರ್ತಾರಲ್ವ, ಬಿಸಿ ಬಿಸಿ ಅಮ್ಮ ವಡೆ ಹಾಕ್ಕೊಡ್ತಾಯಿದ್ರೆ ಆಹಾ, ನಾವಂತೂ ಇಲ್ಲಿ ಒಂದು ಒಬ್ಬೆ ವಡೆ ಹಾಕ್ತಂತಂದರೆ ಅಲ್ಲಲ್ಲೇ ವಡೆನೆಲ್ಲ ಖಾಲಿ ಮಾಡಿಬಿಡ್ತಾಯಿದ್ವು. ವಡೆ ಅಲ್ಲಿ ಇರ್ತಾನೆ ಇರಲಿಲ್ಲ, ಅಷ್ಟು ಬೇಗ ವಡೆಗಳೆಲ್ಲ ಖಾಲಿಯಾಗೋದು. ಅಷ್ಟೇ ಕ್ರಿಸ್ಪಿಯಾಗೂ ಕೂಡ ಬಂದಿದ್ದು, ತುಂಬಾ ಚೆನ್ನಾಗಿತ್ತು ವಡೆ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಈ ರೀತಿಯಾಗಿ ಬಟ್ಟೆ ಮೇಲೆ ತಟ್ಬಿಟ್ಟು ಒಂದೊಂದಾಗಿ ಈ ರೀತಿ ಬಿಡ್ತಾ ಬರಬೇಕು. ಬಟ್ಟೆ ಮೇಲೆ ಸಿಲುವಾಗಿ ತಟ್ಟೋದ್ರಿಂದ ವಡೆ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ. ಹಾಗೆ ಕೈಯಲ್ಲಿ ತಟ್ಟಾಕ್ತೀವಿ ಅಂತ ಅಂದರೆ ಸ್ವಲ್ಪ ಬೋಂಡ ಥರ ಆಗೋಗುತ್ತೆ. ಹಾಗಾಗಿ ಈ ರೀತಿಯಾಗಿ ಬಟ್ಟೆಲೇ ಅಮ್ಮ ಯಾವಾಗಲೂ ಬಟ್ಟೆಲೇ ತಟ್ಟೋದು. ಇನ್ನು ಅಮ್ಮ ವಡೆ ಬೇಯಿಸ್ತಾಯಿದ್ರೆ ನಂದು ಪಲಾವ್ ಮಾಡಾಯಿತು. ಹಾಗಾಗಿ ಈ ಸತ್ತು ನಿಂದು ಅಡುಗೆ ಅಂತ ಅಂದ್ಕೊಂಡು ನಾನು ಹೊರಗಡೆ ದೇವ್ರ ಪೂಜೆ ಮಾಡಿಸ್ಬೇಕಿತ್ತು. ಅಂದರೆ ಈ ಇದರಲ್ಲಿ ನಾವು
ಹಾರ್ಮುಟ್ಟು ಪೂಜೆ ಅಂತ ಮಾಡ್ತಾರೆ. ಅಂತ ಅಂದರೆ ಇವಾಗ ಹೊಲಕ್ಕೆ ನಾವೇನೇನು ನೇಗಿಲಿರ್ಬೋದು, ನೊಗ ಇರ್ಬೋದು, ಹಾರೆ, ಗುದ್ಲಿ, ಹಾಗೆ ಮರ, ಸೇರು, ಪಾವು, ದವಸ ಧಾನ್ಯಗಳನ್ನ ಯಾವುದರಿಂದ ಅಳಿತೀವಿ, ಯಾವುದರಿಂದ ನಾವು ಮಾಡೋಕ್ಕೆ ಅಂತ ಇವಾಗ ಒಂದು ಗದ್ದೆನ ಕ್ಲೀನ್ ಮಾಡಬೇಕಂತ ಅಂದರೆ ನಾವು ಏನೇನು ಬಳಸ್ತೀವಿ ಅದನ್ನೆಲ್ಲ ತಗೊಂಡು ನಾವು ಪೂಜೆ ಮಾಡ್ತೀವಿ. ಈ ರೀತಿಯಾಗಿ ಅರಿಶಿನ, ಸ್ವಲ್ಪ ಅಕ್ಕಿ ಹಿಟ್ಟು ಎಲ್ಲನೂ ಕಲಿಸ್ಬಿಟ್ಟು ಇದಕ್ಕೆ ಈ ಥರದಾಗಿ ಎಲ್ಲದಕ್ಕೂ ಈ ರೀತಿಯಾಗಿ ಇಕ್ತಾ ಬರಬೇಕು. ಏನಕ್ಕೆ ಅಂತ ನಮ್ಮ ಅಣ್ಣನ ಕೇಳಿದೆ, ಅವ್ರಿಗೂ ಸರಿಯಾಗಿ ಗೊತ್ತಿರಲಿಲ್ಲ ಅನಿಸುತ್ತೆ. ಹಿಂದೆಯವ್ರು ನಡ್ಸ್ಕೊ ಬಂದಿದ್ರು, ನಾವು ಈಗ ನಡ್ಸ್ಕೊ ಹೋಗ್ತಾ ಇದ್ದೀವಿ. ಈ ರೀತಿಯಾಗಿ ಅವರು ಎಡೆ ಇಕ್ತಾಯಿದ್ರು, ಹಾಗಾಗಿ ನಾವು ಎಡೆ ಇಕ್ತಾಯಿದ್ದೀವಿ ಅಂತ ಹೇಳಿದ್ರು. ಅಂದರೆ ಅಂದ್ಕೊಂಡಿದ್ದು ಇಡೀ ವರ್ಷ ಇದನ್ನೆಲ್ಲ ಯೂಸ್ ಮಾಡಿ ನಾವು ಎಷ್ಟು ಫಸಲುಗಳನ್ನೆಲ್ಲ ಪಡಿತೀವಲ್ವ, ಹಾಗೆ ಅದಕ್ಕೆ ಅಂತ ಒಂದು ಸೇವೆನ ಅಥವಾ ಒಂದು ಪೂಜೆನ ನಾವು ಮಾಡಬೇಕಲ್ವ, ಹಾಗಾಗಿ ಈ ರೀತಿಯಾಗಿ ಪೂಜೆ ಮಾಡ್ತಾರೆ ಅಂತ ಅಂದ್ಕೊಂಡೆ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಇದೆಲ್ಲ ಪೂಜೆಗೆ ಎಲ್ಲರ ತಯಾರಿ ಮಾಡಾಯಿತು. ಇನ್ನು ಅರಿಶಿನ, ಕುಂಕುಮ ಎಲ್ಲ ಇಕ್ಕು. ಇನ್ನು ನನ್ನ ಮಗ ಅಂತೂ ಎಷ್ಟು ತೀಟೆ ಕೊಡ್ತಾಯಿದ್ದ ಗೊತ್ತಾ, ಅಮ್ಮ ನಾನು ಮಾಡ್ತೀನಿ ಇನ್ನು ಕರೆಕ್ಟಾಗಿ ಪೂಜೆ ಮಾಡೋ ಟೈಮ್ಗೆ ಕರೆಂಟು ಬೇರೆ ಹೊಂಟೋಯ್ತು. ಏನಂದ್ರೆ ಏನೋ ಕಾಣಿಸ್ತಾ ಇರಲಿಲ್ಲ. ಹಾರ್ಮುಟ್ಗೆಲ್ಲ ಹೂವು ಹಾಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಾಯಿತು. ಇನ್ನು ಹಬ್ಬಕ್ಕೆ ಅಂತ ಮಾಡಿದಂತಹ ಚಕ್ಲಿ, ನುಪ್ಪಿಟ್ಟು, ವಡೆ, ಹಾಗೆ ಕಜ್ಜಾಯ, ಚಿಕ್ಕಿಲುಂಡೆ. ಈ ಹಬ್ಬ ಅಂದರೆ ಏನು ಖುಷಿನೋ ಗೊತ್ತಾ ನಮಗೆ. ಚಕ್ಲಿ, ನುಪ್ಪಿಟ್ಟಂತೂ ಯಾವಾಗಲೂ ಎತ್ಕೊಂಡು ತಿಂತಾನೇ ಇರ್ಬೋದಲ್ವ ಅನ್ನೋದೊಂದು ಖುಷಿ. ಅದರಲ್ಲೂ ಚಕ್ಲಿ, ನುಪ್ಪಿಟ್ಟು ಅಂದರೆ ಈ ಮಳೆ ಟೈಮಲ್ಲೂ ಕರೆಕ್ಟಾಗಿ ಹಬ್ಬ ಬಿದ್ದಿರೋದ್ರಿಂದ ಆ ಮನೇಲಿರೋದಕ್ಕೂ ಅದಕ್ಕೂ ಏನಾರು ತಿನ್ನೋಣ ಅನಿಸ್ತಾ ಇರುತ್ತಲ್ವ, ಆ ಟೈಮಲ್ಲಿ ಈ ಚಕ್ಲಿ, ನುಪ್ಪಿಟ್ಟೆಲ್ಲ ಖಾಲಿ ಆಗೋಗುತ್ತೆ. ನನ್ನ ಮಗ ಎಡೆಗೆ ಇಕ್ತಾ ಇರೋದನ್ನ ಅಮ್ಮ ಕೊಡು ತಿಂತೀನಿ ಅಂತ ತಗೋತಾ ಇದ್ದ. ಇನ್ನು ಎಡೆಗೆ ಅಂತ ನಾವು ಚಕ್ಲಿ, ನುಪ್ಪಿಟ್ಟು, ಕಜ್ಜಾಯ, ಚಿಕ್ಕಿನುಂಡೆ ಹಾಗೆ ಕರ್ಜಿಕಾಯಿನ ಮಾಡಿದರು ಅಮ್ಮ. ಇದನ್ನೆಲ್ಲ ತಿಂಡಿ ಮಾಡೋಣ ಬಾ ಅಂತ ಹೇಳ್ಬಿಟ್ಟು ಅಮ್ಮನೇ ಎಲ್ಲ ತಿಂಡಿನೂ ಮಾಡಿದರು. ಇನ್ನು ನಾನು ಬಂದೈತ್ಲೆ ಕರ್ಜಿಕಾಯಿನ ಮಾತ್ರ ಅಷ್ಟೇ ಬೇಯಿಸ್ಕೊಂಡಿದ್ದು. ಇನ್ನು ಅಮ್ಮನೇ ಎಲ್ಲ ತಿಂಡಿನೂ ಮಾಡಿದರು. ಇನ್ನು ಆಗಲೇ ಮಾಡಿದಂತಹ ಪಲಾವು ಅಂದರೆ ಟೊಮ್ಟೊ ಬಾತು ಮತ್ತು ವಡೆ ಅದನ್ನು ಎಡೆಗೆ ಇಕ್ತೀವಿ. ಇದನ್ನಿಷ್ಟನ್ನು ಎಡೆಗಿಟ್ಟು ಹಾಗೆ ಗೋಮಾತೆಗೂ ಸಹ ಪೂಜೆನ ಮಾಡಬೇಕು. ಈಗ ಮೊದಲೆಲ್ಲ ನಮ್ಮನೆ ಹೊಲ ಉಳ್ಳೋ ಹಸು ಇತ್ತು, ಅದಕ್ಕೆ ಪೂಜೆ ಮಾಡ್ತಾಯಿದ್ದೆ. ಇವಾಗ ಹೊಲ ಉಳ್ಳೋ ಹಸು ಇಲ್ಲ, ಹಾಲು ಕರಿಯೋ ಹಸು ಇದೆ. ಹಸುಗೆ ಪೂಜೆ ಮಾಡಿಲ್ಲ, ಅದೀಗ ಪ್ರೆಗ್ನೆಂಟ್, ಹಾಗಾಗಿ ಹಸುಗೆ ಪೂಜೆ ಮಾಡ್ತಾಯಿಲ್ಲ. ಅದರದ್ದೇ ಕರು ಇದೆ, ಕರುಗೆ ಪೂಜೆ ಮಾಡ್ತಾಯಿದ್ದೀವಿ. ಬನ್ನಿ ಮತ್ತೆ ಹೋಗೋಣ ಪೂಜೆ ಮಾಡೋಣ. ನಮ್ಮ ಕರು ನೋಡಿ ಎಷ್ಟು ಮುದ್ದಾಗಿ ಕಾಣ್ತಾ ಇದೆ ಅಲ್ವಾ. ಪುಟ್ಟು ಗೌರಿ ಕಾಣೋ ಥರ ಕಾಣ್ತಾ ಇದ್ಲು. ನನ್ನ ದೃಷ್ಟಿನೇ ತಾಗುತ್ತೆ ನಮ್ಮ ಕರುಗೆ. ಇನ್ನು ಇದಾಗಿತ್ತು ಇವತ್ತಿನ ಪೂಜೆ ಬ್ಲಾಗ್, ಖಾರ ಹಬ್ಬದ ಬ್ಲಾಗ್. ಪ್ಲೀಸ್ ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನಷ್ಟು ಮತ್ತಷ್ಟು ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಕರುಗೆ ಹಾಕಿರೋಂತಹ ತಾಳಿನ ಅಮ್ಮ ಆಮೇಲಿಂದ ಬಿಚ್ಚಾಕೋತಾರೆ, ಇಲ್ಲ ಅಪ್ಪನೇ ಹಾಕ್ತಾರೆ ಅಮ್ಮಂಗೆ. ಫಸ್ಟೆಲ್ಲ ಹಸುಗೆ ಈ ರೀತಿಯಾಗಿ ತಾಳಿನ ಹಾಕ್ಬಿಟ್ಟು ಮೇಲ್ಗಡೆ ಒಂದು ಶಾಲನ್ನ ಹಾಕ್ಬಿಟ್ಟು ಪೂಜೆ ಮಾಡ್ತಾಯಿತ್ತು. ಇದಾಗಿತ್ತು ಖಾರ ಹಬ್ಬದ ಬ್ಲಾಗು. ಇನ್ನು ಅದಾಯ್ತಲೇ ಬೆಳಗ್ಗೆ ಎದ್ದು ಪಟ್ಟಹಬ್ಬ ಅಲ್ವಾ, ಪಟ್ಟಹಬ್ಬದ ಪ್ರಯುಕ್ತ ನನ್ನ ಮಗ ಪಟಾನ ಆಡಿಸ್ತಾ ಇದ್ದ. ಕಂಪ್ಲೀಟ್ ವಿಡಿಯೋ ಇದಾಗಿತ್ತು. ಮತ್ತು ಪೂರ್ತಿ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ. ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಯ್ಯೋ